ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ 3ನೇ ವರ್ಷದಲ್ಲಿ ಓದುತ್ತಿರುವಂಥ DMLT ವಿದ್ಯಾರ್ಥಿಗಳಿಗೆ ಬ್ಯಾಕ್ಟೀರಿಯಾಲಜಿ ಅಂತ ಒಂದು ಟಾಪಿಕ್ ಇದೆ. ಅದರಲ್ಲಿ ಈಗಾಗಲೇ ನಾನು ಒಂದು ಸ್ಟೆಫ್ಲೋಕೋಕಸ್ ಆರಿಯಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಇವಾಗ 2ನೇ ಟಾಪಿಕ್ ಅದರಲ್ಲೇ ಬರುವಂಥದ್ದು ಸ್ಟೆಫ್ಲೋಕೋಕಸ್ ನ್ಯೂಮೋನಿಯಾ. ಇದರ ಬಗ್ಗೆ ಒಂದಷ್ಟು ವಿವರಣೆಗಳನ್ನು ನೀಡುತ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ಹಾಗೂ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಮತ್ತು ನಿಮ್ಗೆ ಯಾವ ಟಾಪಿಕ್ ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ಇದು ನೋಡಿ, ನಿಮಗೆ 5 ಮಾರ್ಕ್ಸಿಗೂ ಬರುತ್ತೆ ಮತ್ತು 3 ಮಾರ್ಕ್ಸಿಗೂ ಬರುತ್ತೆ. 3 ಮಾರ್ಕ್ಸಿಗೆ ಸ್ಟೆಫ್ಲೋಕೋಕಸ್ ನ್ಯೂಮೋನಿಯಾ ಅಂತ ಬರ್ಬೋದು, ಅಥವಾ ಏನಪ್ಪ ಪ್ಯಾಥೋಜೆನಿಸಿಸ್ ಆ್ಯಂಡ್ ಡಯಾಗ್ನೋಸಿಸ್ ಆಫ್ ದಿ ಸ್ಟೆಫ್ಲೋಕೋಕಸ್ ನ್ಯೂಮೋನಿಯಾ ಅಂತ ಕೂಡ ಬರುತ್ತೆ. ಇಲ್ಲಿ ನಾನು ನಿಮಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇದನ್ನು ನೀವು ಕೀ ಪಾಯಿಂಟ್ ಥರ ಕೂಡ ನೋಡ್ಕೊಳ್ಬೋದು, ಅಥವಾ ಇದನ್ನು ನೀವು ನೋಟ್ ಮಾಡ್ಕೊಂಡು ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ಫುಲ್ ಕೂಡ ಆಗುತ್ತೆ. ಸೊ ಲೆಟ್ us discuss about the Staphylococcus pneumonia. Staphylococcus, it is a gram-positive cocci present in the pair or diplococci. It means it is a gram-positive cocci. ಇದೊಂದು gram-positive ಆದಂಥ cocci. ಓಕೆ, gram-positive ಒಂದು ಬ್ಯಾಕ್ಟೀರಿಯಾ. ಇಲ್ಲಿ ಏನಂತಂದರೆ ಇದು ಪೇರಲ್ಲಿ ಇರುತ್ತೆ. ಇದಕ್ಕೆ ನಾವು ಡಿಪ್ಲೋಕಾಕ್ಸೈ ಅಂತ ಕರಿತೀವಿ. ಇವು ಯಾವಾಗಲೂ ಸಿಂಗಲ್ ಇರೋದಿಲ್ಲ, ಪೇರಲ್ಲಿ ಇರ್ತವೆ. ಅದಾದ ನಂತರ ಇದು ಮೇನ್ಲಿ ಆಕರ್ಸ್ ಇನ್ ಹ್ಯೂಮನ್ ಥ್ರಾಟ್. ಈ ಹ್ಯೂಮನ್ ಥ್ರಾಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಇದು ಕಾರಣ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಕಾಸಸ್ ನ್ಯೂಮೋನಿಯಾ. ಏನಪ್ಪ ಅಂದರೆ ಇದು ಥ್ರಾಟಲ್ಲಿ ಇನ್ಫೆಕ್ಷನ್ ಕ್ರಿಯೇಟ್ ಮಾಡ್ತದೆ, ಜೊತೆಗೆ ಲಂಗ್ಸಲ್ಲಿ ನ್ಯೂಮೋನಿಯಾನು ಕೂಡ ಇದು ಕ್ರಿಯೇಟ್ ಮಾಡುವಂಥ ಒಂದು ಬ್ಯಾಕ್ಟೀರಿಯಾ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಮಾರ್ಪಾಲಜಿ, ಇದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದಾದರೆ, ದೇ ಆರ್ ಸ್ಮಾಲ್ ಸ್ಲೈಟ್ಲಿ ಇಲಾಂಗೇಟೆಡ್ ಕಾಕ್ಸೈ ವಿತ್ ಒನ್ ಎಂಡ್ ಬ್ರಾಡ್ ಆ್ಯಂಡ್ ಅದರ್ ಎಂಡ್ ಈಸ್ ಪಾಯಿಂಟೆಡ್ ಪ್ರೆಸೆಂಟ್ ಇನ್ ದ ಫ್ಲೇಮ್ ಶೇಪ್. ಅಂದರೆ ಒಂಥರ ಹೆಂಗಿರಪ್ಪ, ಒಂದು ಪಾಯಿಂಟ್ ಶಾರ್ಪ್ ಇರುತ್ತೆ, ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಬ್ರಾಡ್ ಈ ಥರ ಇರ್ತದೆ. ಓಕೆ, ಅಂದರೆ ಏನಂದರೆ ಒಂದು ಪಾಯಿಂಟಲ್ಲಿ ಬ್ರಾಡ್ ಇದ್ದರೆ ಇನ್ನೊಂದು ಪಾಯಿಂಟಲ್ಲಿ ಸೊ ಏನಪ್ಪ ಅಂದ್ರೆ ಎಂಡ್ ಪಾಯಿಂಟ್, ಅನದರ್ ಪಾಯಿಂಟ್ ಎಂಡ್ ಪಾಯಿಂಟ್ ಇದೆಯಲ್ಲ, ಅದು ಹೆಂಗೆ ಒಂಥರ ಫ್ಲೇಮ್ ಲೈಕ್ ಇರುತ್ತೆ, ಈ ರೀತಿಯಾಗಿ ಕಾಣಿಸ್ತಿರ್ತವೆ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಅವು ಈ ರೀತಿ ಈ ಥರ ಇರ್ತವೆ. ಟ್ರಯಾಂಗಲ್ನೂ ಅಲ್ಲ, ಒಂಥರ ಫ್ಲೇಮ್ ಲೈಕ್ ಈ ರೀತಿಯಾಗಿ ಇರ್ತವೆ. ಓಕೆ, ಆಮೇಲೆ ಇದು ದೇ ಆಕರ್ಸ್ ಇನ್ ಪೇರ್. ಓಕೆ, ದೇ ಆರ್ ಆಕರ್ಸ್ ಇನ್ ಪೇರ್ ವಿತ್ ಅ ಬ್ರಾಡ್ ಎಂಡ್ ಇನ್ ದ ಅಪೋಸಿಟ್ ಈಚ್ ಅದರ್. ಓಕೆ, ಇವು ಒಂದು ಪೇರಲ್ಲಿ ಇರ್ತವೆ. ಓಕೆ, ಸೊ ಈ ರೀತಿ ಒಂದು ಪೇರಲ್ಲಿ ನೋಡಲಿಕ್ಕೆ ಈ ರೀತಿಯಾದಂಥ ಒಂದು ಪೇರಲ್ಲಿ ಇರ್ತವೆ. ಓಕೆ, ಆಮೇಲೆ ದೇ ಕ್ಯಾಪ್ಸುಲೇಟೆಡ್ ಎನ್ಕ್ಲೋಸಸ್. ಇದರಲ್ಲಿ ಕ್ಯಾಪ್ಸುಲ್ ಪ್ರೆಸೆಂಟ್ ಇದ್ದಾವೆ. ಕ್ಯಾಪ್ಸುಲ್ ಎನ್ಕ್ಲೋಸ್ಡ್ ಈಚ್ ಪೇರ್ ಆಫ್ ದಿ ಬ್ಯಾಕ್ಟೀರಿಯಾ. ಓಕೆ, ಈಚ್ ಪೇರದಲ್ಲಿ ಏನಾಗಿದೆ ಅಂದರೆ ಈಚ್ ಬ್ಯಾಕ್ಟೀರಿಯಾ ಪೇರಲ್ಲಿ ಸೊ ಏನಾಗಿದೆ, ಕ್ಯಾಪ್ಸುಲ್ ಏನು ಕ್ಲೋಸ್ ಆಗಿದ್ದಾವೆ. ದೇ ಆರ್ ನಾನ್ ಮೋಟೈಲ್, ಅಂದರೆ ಇವು ಮೋಟಾಲಿಟಿಯನ್ನು ಹೊಂದಿಲ್ಲ, ಅಂದರೆ ಮೂಮೆಂಟಮ್ ಆಗೋದಿಲ್ಲ. ನಾನ್ ಮೋಟೈಲ್ ಮತ್ತು ನಾನ್ ಸ್ಪೋರಿಂಗ್ ಕೂಡ ಹೊಂದಿದ್ದಾವೆ, ಅಂದರೆ ಇವಕ್ಕೆ ಸ್ಪೋರ್ ಇಲ್ಲ ಮತ್ತು ಈ ಮೋಟಾಲಿಟಿ ಆಗೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಕಲ್ಚರ್ ಯಾವ ಕಾಮನ್ ಆಗಿ ಇದು ಎಲ್ಲಿ ಬೆಳೀತಿದೆ ಅಂತಂದರೆ, ನಮ್ಮ ಲ್ಯಾಬಲ್ಲಿ ನಾವು ಇದನ್ನು ಆ್ಯರೋಬಿಕ್ ಕಂಡೀಷನ್ ಒಳಗಡೆ, ಅಂದರೆ ಗಾಳಿಯ ಆಕ್ಸಿಜನ್ ಪ್ರೆಸೆನ್ಸ್ ಒಳಗಡೆ ಇದನ್ನು ನಾವು ಬೆಳೆಸ್ಬೋದು. ಜೊತೆಗೆ ಗ್ರೋ ಇನ್ ಇನ್ರಿಚ್ ಮೀಡಿಯಾದಲ್ಲಿ ನಾವು ಇದನ್ನು ನಾವು ಕಾಮನ್ ಆಗಿ ಅದಕ್ಕೆ ಫುಡ್ ಕೊಡಬಹುದು. ಸೊ ಫುಡ್ ಅಂದರೆ ಇನ್ರಿಚ್ ಮೀಡಿಯಾದಲ್ಲಿ ಮತ್ತು ಗಾಳಿಯ ಒಂದು ಪ್ರೆಸೆಂಟ್ ಒಳಗಡೆ ಇದು ಗ್ರೋತ್ ಆಗುತ್ತೆ. ಆದರೆ ಟೆಂಪ್ರೇಚರಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಇರಲೇಬೇಕು. ಜೊತೆಗೆ pH ಕೂಡ 7.8 ಇರುತ್ತೆ. ಇದು ಕಾಮನ್ ಆಗಿ ಯಾವ ಮೀಡಿಯಾದಲ್ಲಿ ಬರುತ್ತೆ ಅಂದರೆ ಬ್ಲಡ್ ಆಗಾರದಲ್ಲಿ ಇರ್ಬೋದು, ಆಮೇಲೆ ಚಾಕ್ಲೇಟ್ ಆಗಾರದಲ್ಲಿ ಮತ್ತು ಗ್ಲೂಕೋಸ್ ಬ್ರಾತ್ಗಳಲ್ಲಿ ಇದು ಕಾಮನ್ ಆಗಿ ನಾವು ಯೂಸ್ ಮಾಡುವಂಥ ಇದಕ್ಕೆ ಫುಡ್ ಆಗಿ ಅಥವಾ ಕಲ್ಚರ್ ಪ್ಲೇಟ್ ಆಗಿ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಇದು ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳೋದಾದರೆ, ಇದು ನ್ಯೂಮೋನಿಯಾಗಳು ಡೆಲಿಕೇಟ್ ಆರ್ಗ್ಯಾನಿಸಮ್ ಇರೋದರಿಂದ ಡಿಸ್ಟ್ರಾಯ್ಡ್ ಬೈ ದಿ ಹೀಟ್ ಆ್ಯಂಡ್ ಆ್ಯಂಟಿಸೆಪ್ಟಿಕ್ಸ್. ಇದನ್ನು ನಾವು ನ್ಯೂಮೋನಿಯಾ ಏನು ಮಾಡ್ಬೋದು ಅಂದರೆ ಆಂಟಿಸೆಪ್ಟಿಕ್ ಅಂದರೆ ಇದನ್ನು ಹೀಟ್ ಸ್ಟರಲೈಸೇಷನ್ ಮುಖಾಂತರ ಮತ್ತು ಆ್ಯಂಟಿಸೆಪ್ಟಿಕ್ಸ್ಗಳನ್ನು ಮುಖಾಂತರ ಏನು ಮಾಡ್ಬೋದು ಅಂದರೆ ಡಿಸ್ಇನ್ಫೆಕ್ಟೆಂಟ್ಗಳ ಮುಖಾಂತರ ಇದನ್ನು ಡಿಸ್ಟ್ರಾಯ್ ಮಾಡ್ಬೋದು. ಇದು ಪ್ಯಾಥೋಜೆನಿಸಿಸ್ ತುಂಬ ಇಂಪಾರ್ಟೆಂಟ್ ಇದೆ. ಏನೆಲ್ಲ ರೋಗ ತೊಂಬರುತ್ತಿದ್ದವು. ಸೊ 80% ಆಫ್ ಲೇಬರ್ ನ್ಯೂಮೋನಿಯಾ ಆರ್ ಪ್ರೊಡ್ಯೂಸ್ಡ್ ಬೈ ದಿ ನ್ಯೂಮೋಕಾಕ್ಸೈಸ್. ಸೊ ಇದು ಕಾಮನ್ ಆಗಿದೆ. 80% ನ್ಯೂಮೋಕಾಕ್ಸೈದಿಂದ ಏನಾಗುತ್ತೆ ಅಂದರೆ ನ್ಯೂಮೋನಿಯಾ ಬರುತ್ತೆ ಮನುಷ್ಯರಲ್ಲಿ. ದ ಇನ್ಫೆಕ್ಷನ್ ಪ್ರೊಡ್ಯೂಸ್ಡ್ ಬೈ ದಿ ನ್ಯೂಮೋಕಾಕ್ಸೈಸ್ ಆರ್ ಯಾವೆಲ್ಲ ಬರ್ತವೆ ಅಂತಂದರೆ ಇಲ್ಲಿ ಸೊ ಲೇಬೋರ್ ನ್ಯೂಮೋನಿಯಾ ಅಂತ ಬರುತ್ತೆ. ಓಕೆ, ಆಮೇಲೆ ಬ್ರೊಂಚೋ ನ್ಯೂಮೋನಿಯಾ, ಆಮೇಲೆ ಕ್ರೋನಿಕ್ ಬ್ರಾಂಚಿಟಿಸ್ ಬರುತ್ತೆ, ಮೆನಿಂಗಿಟೈಟಿಸು ಮತ್ತು ಓಟಿಟಿಸು ಮತ್ತು ಇಂಪ್ಯೂಮಾ. ಓಕೆ, ಸೊ ಇಂಪ್ಯೂಮಾ ಇವೆಲ್ಲಗಳು ಏನಂದರೆ ಇಲ್ಲಿ ಕಾಮನ್ ಆಗಿ ಬರುವಂಥ ಒಂದು ಪ್ಯಾಥೋಜೆನಿಸಿಸ್ಗಳು. ಓಕೆ, ಸೊ ಜಾಸ್ತಿ ನಮಗೆ ಈ ನ್ಯೂಮೋನಿಯಾದಿಂದ ನಮಗೆ ಲಂಗ್ಸ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ತುಂಬಾ. ಅಂದರೆ ಇವೆರಡು ಮೆನಿಂಗಿಟೈಟಿಸ್ ಇರ್ಬೋದು ಮತ್ತು ನ್ಯೂಮೋನಿಯಾ, ಲಂಗ್ಸ್ ಬ್ರಾಂಚೋ ನ್ಯೂಮೋನಿಯಾಗಳು ಭಾಳ ಕಾಮನ್ ಆಗಿ ಇದು ಮನುಷ್ಯರ ದೇಹದಲ್ಲಿ ಕಾಣಿಸುತ್ತೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಎಲ್ಲಿಪ್ಪ ಅಂತಂದರೆ ಕಾಮನ್ ಆಗಿ ಇದರಲ್ಲಿ
ಪೇರಿಕಾರ್ಡಿಟೀಸ್ಗಳಲ್ಲಿರ್ಬೋದು, ಓಕೆ, ಅಂದರೆ ಹಾರ್ಟ್ಗಳಲ್ಲಿ, ಮತ್ತು ಸೈನಟಿಟೀಸ್ ಇರ್ಬೋದು, ನೆಸಲ್ ಭಾಗಗಳಲ್ಲಿ, ಕಂಜಕ್ಟಿವಿಟೀಸ್ಗಳಲ್ಲಿ, ಕಣ್ಣಿನ ಭಾಗದಲ್ಲಿ, ಮತ್ತು ಜಾಯಿಂಟ್ಗಳಲ್ಲಿ ಕೂಡ ಇದು ನಮಗೆ ಕಾಮನ್ ಆಗಿ ಈ ಒಂದು ಇನ್ಫೆಕ್ಷನ್ಸ್ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಪ್ಯಾಥೋಜೆನೆಸಿಸ್. ನೆಕ್ಸ್ಟ್ ಬಂದಿರೋದು ಬಯೋಡಯಾಗ್ನೋಸ್. ಲ್ಯಾಬಲ್ಲಿ ನಾವು ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡ್ತೀವಿ ನೋಡಿ, ಇದು ಡಿಪೆಂಡ್ ಆಗುತ್ತೆ ಯಾವ ಒಂದು ಸೆಕ್ಷನ್ಗೆ ಇದು ಇನ್ಫೆಕ್ಟೆಡ್ ಆಗಿದೆ ಅಂಥೇಳಿ. ಓಕೆ, ಲ್ಯಾಬ್ ಡಯಾಗ್ನೋಸಿಸ್ ಒಳಗಡೆ ಸ್ಯಾಂಪಲ್ ಕಲೆಕ್ಷನ್ ಮಾಡ್ಕೊತೀವಿ. ಅದು ಲಂಗ್ಸ್ ಇನ್ಫೆಕ್ಷನ್ ಆಗಿದ್ದರೆ ಸ್ಪೋಟಮ್ ಕಲೆಕ್ಷನ್ ಮಾಡ್ಕೊತೀವಿ. ಆಮೇಲೆ ಡೀಪ್ ಇನ್ಫೆಕ್ಷನ್ ಆಗಿದ್ದರೆ ಲೈಕ್ ಆರ್ಥ್ರಿಟೀಸಲ್ಲಿ ಜಾಯಿಂಟ್ ಪೇನಲ್ಲಿ ಇದು ಆಗಿದ್ದರೆ ಬ್ಲಡ್ ಕಲೆಕ್ಷನ್ ಮಾಡ್ಕೊತೀವಿ. ಇನ್ ಕೇಸ್ ಆಫ್ ನಮಗೇನಾದರೂ ಮೆನಿಂಗಿಟೈಟಿಸ್ ಆಗಿದ್ದರೆ ಸೊ ಅದನ್ನು CSF ಕಲೆಕ್ಟ್ ಮಾಡ್ಕೊತೀವಿ. CSF, ಓಕೆ, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ನ ಕಲೆಕ್ಷನ್ ಮಾಡ್ಕೊತೀವಿ. ಸೊ ಕಲೆಕ್ಷನ್ ಮಾಡಿದ ಮೇಲೆ ಇದನ್ನು ನಾವು ಡೈರೆಕ್ಟ್ ಮೈಕ್ರೋಸ್ಕೋಪಿ ಕೂಡ ತೊಗೊಂಡು ಹೋಗ್ತೀವಿ, ಇಲ್ಲಾಂದರೆ ಕಲ್ಚರ್ ಕೂಡ ಮಾಡ್ಕೊತೀವಿ. ಕಲ್ಚರ್ ಮಾಡ್ಬೋದು ಅಥವಾ ಡೈರೆಕ್ಟ್ ಮೈಕ್ರೋಸ್ಕೋಪ್, 2 ಪದ್ಧತಿಗಳನ್ನು ಮಾಡ್ಕೊತೀವಿ. ಅಥವಾ ನಾವು ಏನು ಮಾಡ್ಬೋದು, ಬಯೋಕೆಮಿಕಲ್ ಟೆಸ್ಟ್ಗಳನ್ನು ಕೂಡ ಮಾಡ್ಕೊತೀವಿ. ಸೊ ಡೈರೆಕ್ಟ್ ಮೈಕ್ರೋಸ್ಕೋಪಿಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ಸ್ಮಿಯರ್ ಪ್ರಿಪ್ರೇಷನ್ ಮಾಡಿ, ಸ್ಲೈಡಲ್ಲಿ ಸ್ಮಿಯರ್ ಪ್ರಿಪ್ರೇಷನ್ ಮಾಡಿಕೊಂಡು ನಾವು ಗ್ರಾಮ್ ಸ್ಟೇನನ್ನು ಆ್ಯಡ್ ಮಾಡಿ ಆ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವೇಷನ್ ಮಾಡಿದಾಗ ನಮಗೆ ಕಾಲನೀಸ್ಗಳು ಕಾಣಿಸ್ಕೊಂಡು ಇದರಲ್ಲಿ ಯಾವ ಬ್ಯಾಕ್ಟೀರಿಯಾ ಇದೆ ಅನ್ನೋದನ್ನು ಕಾಣಿಸ್ಕೊತವೆ. ಇದರಲ್ಲಿ ಯಾವ ರೀತಿ ಅದರ ಶೇಪ್ ಗಿಪ್ ಮೇಲೆ ನಾವು ಫೈನ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಪ್ಪ ನಮಗೆ ಮೈಕ್ರೋಸ್ಕೋಪಲ್ಲಿ ಕಾಣಿಸ್ಲಿಲ್ಲ ಅಂತಂದರೆ ಕಲ್ಚರ್ ಮಾಡ್ತೀವಿ. ಸೊ ಕಲ್ಚರಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವಿಲ್ಲಿ ಆಗಲೇ ಹೇಳಿದಾಗೆ ಬ್ಲಡ್ ಅಗಾರು, ಚಾಕ್ಲೇಟ್ ಅಗಾರುಗಳನ್ನು ಮತ್ತು ಗ್ಲೂಕೋಸ್ ಬ್ರಾತಲ್ಲಿ ಸೊ ಏನು ಮಾಡ್ತೀವಿಪ್ಪ ಅಂತಂದರೆ ಇವುಗಳನ್ನು ಗ್ರೋತ್ ಮಾಡಿ ಇಲ್ಲಿ ನಾವು ಕಾಲನೀಸ್ಗಳನ್ನು ಐಡೆಂಟಿಫೈ ಮಾಡ್ತೀವಿ. ಇದು ಯಾವ ಅದರಲ್ಲಿ ಕಾಲನೀಸ್ ಮೇಲೆ ನಮಗೆ ಗೊತ್ತಾಗುತ್ತೆ ಇದು ಯಾವ ಒಂದು ಬ್ಯಾಕ್ಟೀರಿಯಾ ಇದೆ. ಯಾಕಂದರೆ ನಮಗೆ ಪೇರಲ್ಲಿ ಕಾಣ್ತಾ ಇದ್ದರೆ ಸೊ ಎಸ್ ಇದು ಏನಪ್ಪ ಅಂತಂದರೆ ನಮಗೆ ಸ್ಟೆಫ್ಲೋಕಾಕಸ್ ಒಂದು ಜಾತಿಗೆ ಸೇರೋದು ಅಂತ ಗೊತ್ತಾಗುತ್ತೆ. ಓಕೆ, ಇದನ್ನು ಪೆನ್ಸಿಲ್ ಮುಖಾಂತರ ನಾವು ಟ್ರೀಟ್ಮೆಂಟನ್ನು ಕೂಡ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಇಲ್ಲಿ ಏನಂತಂದರೆ ಇದು ಓವರಾಲ್ ಅಬೌಟ್ ಶಾರ್ಟ್ ಆಗಿ ಯಾವ ರೀತಿಯಾಗಿ ನಾವು ಪ್ಯಾಥೋಜನ್ಸ್ ಆಗಿರ್ಬೋದು ಯಾವ ರೀತಿಯಾಗಿ ನಾವು ಐಡೆಂಟಿಫಿಕೇಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಹೋಪ್ ಇದು ನಿಮಗೆ ಶಾರ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.